ನೋಡಿ ಬಟ್ಟೆ ಎತ್ಕೊಬರ್ಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ ಮೇಲ್ಗಡೆಗೆ. ಏನಂದರೆ ಮೋಡ ಆಗಿಬಿಟ್ಟಿದ್ದೆ, ಅದಕ್ಕೆ ಮಳೆ ಬಂದರೆ ಆಯಿತು. ಮತ್ತು ಮಕ್ಕಳದು ಯೂನಿಫಾರ್ಮ್ ಬೇರೆ ಇದ್ದಾವಲ್ಲ, ಹಾರ್ಕೊಂಡಿದ್ದಾವೆ ಮಕ್ಕಳು ಯೂನಿಫಾರ್ಮ್ ಇದ್ದಾವೆ. ಮತ್ತು ಮಳೆಗೆ ನೆಂದರೆ ಕಷ್ಟ, ಯೂನಿಫಾರ್ಮ್ ಬೇಕಲ್ವ, ಮತ್ತು ಅದಕ್ಕೋಸ್ಕರ ಎತ್ಕೊಂಡು ಹೋಗ್ಬಿಡೋಣ ಅಂತಂದು. ಮೋಡ ಆಗಿದೆ, ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ. 2 ಹನಿ ಪಟ ಬಂದುಬಿಟ್ರೆ ಮುಗೀತು, ಬಟ್ಟೆ ಎಲ್ಲ ನೆಂದೋಗ್ಬಿಡ್ತವೆ. ಸೊ ಅದಕ್ಕೆ ಎತ್ಕೊಂಡು ಹೋಗ್ಬಿಡೋಣ ಫಸ್ಟು ಅಂತ ತಿಂದು ಮೇಲ್ಗಡೆ ಬಂದ ತಕ್ಷಣ ಬಿಸಿಲು ಸ್ಟಾರ್ಟ್ ಆಯ್ತು. ಈಗ ಹಂಗೆ ಬಿಸಿಲು ಒಂದು ಸಮ ಇರಲ್ಲ, ಬಿಸಿಲು ಇಲ್ಲ ಮೋಡ ಮುಚ್ಕೊಬಿಟ್ಟಿದೆ ಅಂತ ಬಟ್ಟೆ ಎತ್ಕೊಳಕ್ಕೆ ಬಂದರೆ ಬಿಸಿಲು ಸ್ಟಾರ್ಟ್ ಆಯಿತು. ಮಕ್ಕಳಿಬ್ರು ಸ್ಕೂಲ್ಗೆ ಹೋಗಿದ್ದಾರಲ್ಲ, ಪ್ರಶಾಂತವಾಗೈತೆ ಮನೆಯೆಲ್ಲ. ಆದರೂ ಅವರಿದ್ರೇ ಕಳೆ ಒಂಥರ, ಆದರೂ ಮನೆಗೆ ಮಕ್ಕಳಿದ್ರೇ ಒಂಥರ ಚೆಂದ, ಕಳೆ ಜಾಸ್ತಿ. ಅವರಿದ್ದಾಗ ಕೈಯಾಗಿ ಎಫಿಯೇ ಅಂದ್ಕೊಂಡು ಓಡಾಡೋರು. ಈಗ ಅವ್ರು ಸ್ಕೂಲ್ಗೆ ಹೋಗಿದ್ದಾರಲ್ಲ, ಏನೂ ಸೌಂಡ್ ಇಲ್ಲ. ನಾನು ಕೆಲಸ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಷ್ಟೇ. ಕೆಲಸ ಏನಾದರೂ ಮಾಡಿದರೆ ಸೊ ಈಸಿ ಆಗುತ್ತೆ ನನಗೆ. ಮಕ್ಕಳಿದ್ರೆ ಏನಾದರೆ ಕೆಲಸ ಮಾಡ್ಲಿಕ್ಕೆ ಬಿಡಲ್ಲ, ಅವರು ಅಲ್ಲಿ ಇಲ್ಲಿ ಓಡಾಡ್ತಿರ್ತಾರೆ. ಮತ್ತು ಅವ್ರನ್ನೇ ನೋಡ್ಕೊಂಡೇ ಇರಬೇಕು ನಾನು. ಬಿಸಿಲು ನೋಡಿ ಯಾವ ಥರ ಅಡ್ಡ ಬರ್ತಿದ್ದೆ ಕ್ಯಾಮ್ರಾಗೇನೆ ಅಂತಂದು ಕಣ್ಣು ಬಿಡೋಕ್ಕಾಗ್ತಿಲ್ಲ ಗೈಸ್, ಅಷ್ಟು ಬಿಸಿಲು ನೋಡಿ ಹೆಂಗೆ ಸ್ಟಾರ್ಟ್ ಆಯಿತು. ಇದಕ್ಕಿದ್ದಂಗೆ ಮೇಲ್ಗಡೆ ಬಟ್ಟೆ ಎತ್ಕೊಬರಕ್ಕೆ ಬಂದ ತಕ್ಷಣ ಎಷ್ಟು ಬೇಗ ನೋಡಿ ಎಷ್ಟೊಂದು ಬಿಸಿಲು ಸ್ಟಾರ್ಟ್ ಆಗ್ಬಿಡ್ತು. ಇಂಥವ್ರಿಗೂ ಮುಚ್ಕೊಂಡಾಯಿತು ನೋಡಿ ಮೋಡ ಹೆಂಗಾಗಿದೆ, ಇಂಥವ್ರಿಗೂ ಮುಚ್ಕೊಂಡಾಯಿತು. ನಾನು ಅದಕ್ಕೆ ಬಟ್ಟೆ ಎತ್ಕೊಂಬರೋಣ, ಮತ್ತು ಮಳೆ ಬಂದರೆ ನೆಂದೋಗ್ಬಿಡ್ತವೆ ಅಂತ ಬಂದರೆ ಈಗ ಬಿಸಿಲು ಸ್ಟಾರ್ಟ್ ಆಗ್ಬಿಡ್ತು ಗೈಸ್. ನೋಡಿ ಕೆಳಗಡೆ ಬಂದೆ, ಈಗ ಬಟ್ಟೆ ಎತ್ಕೊಬಿಟ್ಟು ಏನಂದರೆ ಊಟ ಮಾಡ್ಕೊಂಡು ಹೋಗೋಣ ಅಂತಂದು. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ, ಇಲ್ಲಿ ಇಂಥವ್ರಿಗೂ ಅಲ್ಲಿಗೆ ಅವ್ರಿಗೆ ವೆಯ್ಟ್ ಮಾಡಿದೆ, ಬಟ್ ಅವ್ರು ಇನ್ನೂ ಬರಲಿಲ್ಲ, ಲೇಟ್ ಆಯಿತು. ನಾನು ಊಟ ಮಾಡ್ಕೊಂಡು ಹೋಗ್ಬಿರೋಣ ಟೈಮಿಗೆ ಕರೆಕ್ಟಾಗಿ ಅಂತ ಬಂದೆ ಈಗ ಕೆಳಗಡೆ. ಅವ್ರು ಬರೋದು ಎಷ್ಟೊತ್ತಾಗುತ್ತೆ, ಸೊ ಲೇಟ್ ಮಾಡ್ತಾರೆ ಅವರು, ಅದಕ್ಕೆ ಬಂದುಬಿಟ್ಟೆ. ಎಷ್ಟೊತ್ತಾಗುತ್ತೆ ಏನೋ ಅಂತಂದು ಊಟ ಮಾಡಿಬಿಟ್ಟು ಮೇಲ್ಗಡೆ ಹೋಗ್ತೀನಿ ಈಗ. ಸೊ ನೋಡಿ ಈಗ ಊಟ ಆಯಿತು. ಸೊ ಸ್ವಲ್ಪ ರೈಸ್ ಕಡಿಮೆ ಇತ್ತು, ಸೊ ಅದಕ್ಕೆ ಸ್ವಲ್ಪ ಅಕ್ಕಿ ಇಟ್ಟಿದ್ದೀನಿ. ಅಪ್ಪ ತಿನ್ಕೊಂಡ್ಬಿಟ್ಟು ಹೋಗೋಣ ಅಂತಂದು ಸ್ವಲ್ಪ ಅಕ್ಕಿ ಇಟ್ಟಿದ್ದೀನಲ್ಲ, ಅದು ಹೆಂಗಿದ್ರು ಅನ್ನ ಆಗಬೇಕು. ಅನ್ನ ಆದಮೇಲೆ ಮೇಲ್ಗಡೆ ಹೋಗೋಣ ಅಂತಂದು ಗೈಸ್. ನೋಡಿ ಬಟ್ಟೆ ಸ್ಟಿಚ್ ಮಾಡೋದು ಇವಾಗ ಕೆಲಸ ಮುಗೀತು. ಏನಂದರೆ 4:15 ಅಷ್ಟೊತ್ತಿಗೆಲ್ಲ ಮುಗಿಸಿರ್ಬೇಕು. ಯಾಕೆಂದರೆ ಮಕ್ಕಳು ಬಂದುಬಿಡ್ತಾರಲ್ಲ, ವ್ಯಾನ್ ಬರುತ್ತೆ, ಅದಕ್ಕೆ ಕೆಳಗಡೆ ಹೋಗ್ಬೇಕಲ್ವ. ಅದಕ್ಕೆ 4:15 ಆಗಿದೆ. ಇನ್ನೊಂದು 5 ನಿಮಿಷ ಉಗ್ಸು ಹಾಕ್ಬಿಟ್ಟು ಹೋಗೋಣ ಅಂತಂದು ಉಗ್ಸು ಹಾಕ್ಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಇವಾಗ. ಇವತ್ತೇನು ಜಾಸ್ತಿ ಬಟ್ಟೆ ಸ್ಟಿಚ್ ಮಾಡೋಕ್ಕಾಗಲಿಲ್ಲ, ಬಟ್ಟೆ ತೊಳೆಯೋದೆಲ್ಲ ಇತ್ತು. ಸೊ ಬಟ್ಟೆ ತೊಳೆಯೋದಿತ್ತಲ್ಲ, ಜಾಸ್ತಿ ಬಟ್ಟೆ ಸ್ಟಿಚ್ ಮಾಡೋಕ್ಕಾಗಲ್ಲ. 2 ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ, ಇವತ್ತೇನು ಜಾಸ್ತಿ ಸ್ಟಿಚ್ ಮಾಡಿಲ್ಲ. ಒಂದೊಂದು ಸರಿ ಏನಾಗುತ್ತೆ ಅಂದರೆ ಕೆಲಸ ಮಾಡ್ಕೊಬಂದ್ರು, ಅಂದರೆ ಇವತ್ತು ಕರೆಂಟ್ ಬೇರೆ ಹೋಗೋದು ಬರೋದು ಆ ಥರ ಎಲ್ಲ ಆಗ್ತಿತ್ತಲ್ಲ, ಅದಕ್ಕೋಸ್ಕರ ಇವತ್ತು ಬ್ಲೌಸ್ ಜಾಸ್ತಿ ಸ್ಟಿಚ್ ಮಾಡೋಕ್ಕಾಗಲಿಲ್ಲ. ಒಂದೊಂದು ಸರಿ 4, 5, 6 ಅಲ್ಲಿವರೆಗೂ ಸ್ಟಿಚ್ ಮಾಡ್ತೀನಿ. ನಮ್ಮ ಮನೆಗೆ ಹೆಂಗೆ ಅಂದರೆ ಊಟಕ್ಕೆ ಬರಲಿ ತಿಂಡಿಗೆ ಬರಲಿ ಏನಕ್ಕೆ ಆಗಲಿ ಕೆಳಗೆ ಇಳ್ದಿಲ್ದು ಹೋಗ್ತಾ ಇರಬೇಕು. ನಾನು ಮೇಲ್ಗಡೆ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಬರೋದಿನೇ 11, 11:30 ಆಗುತ್ತೆ. ಕೆಳಗಡೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಬರೋಷ್ಟೊತ್ತಿಗೆ ಅಷ್ಟೊತ್ತಾಗುತ್ತೆ. ಇವತ್ತು ಬಟ್ಟೆ ತೊಳೆಯೋವೆಲ್ಲ ಇದ್ವಲ್ಲ, ಸೊ ರಗ್ಗುಗಳು ತೊಳೆದಾಕಿದ್ದೆ, ಬಟ್ಟೆಗಳೆಲ್ಲ ತೊಳೆದಾಕಿದ್ದೆ. ಸೊ 12:30 ಆಗಿತ್ತು ಅನಿಸುತ್ತೆ ನಾನು ಬರಬೇಕಾದ್ರೆ, 12:30 ಆಗಿತ್ತು ಅನಿಸುತ್ತೆ. ಸೊ ಬಂದುಬಿಟ್ಟು ಬ್ಲೌಸು ಅರ್ಧ ಭಾಗ ಸ್ಟಿಚ್ ಮಾಡಿ ಕರೆಂಟ್ ಹೋಯಿತು. ಮತ್ತು ವೆಯ್ಟ್ ಮಾಡಿದ್ದಾಯಿತು ಸ್ವಲ್ಪ ಹೊತ್ತು. ಕಟಿಂಗಿಗೆ ಹಾಕೋಬೋದಿತ್ತು, ಏನಂದರೆ ಹತ್ತಿತ್ತು ಇನ್ನೇನನ್ನ ಅಂತಂದು ಇನ್ನೊಂದು 5 ನಿಮಿಷ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ನೋಡೋಣ, ಬರಲಿಲ್ಲ ಅಂದರೆ ಕಟಿಂಗಿಗೆ ಹಾಕೊಳ್ಳೋಣ ಅಂತ ಸುಮ್ಮನಾದೆ. ಆಮೇಲೆ ನಮ್ಮ ಮನೆಯವ್ರು ಬಂದರು. ನಾನು ಹೋಗಿ ಊಟ ಮಾಡ್ಕೊಂಬಂದೆ, ಟೈಮ್ ಆಯಿತು ಅಂತಂದು. ನಾನು ಹೋಗಿ ಊಟ ಮಾಡ್ಕೊಂಬರುವಾಗಲೇ ನಮ್ಮ ಮನೆಯವ್ರು ಬಂದರು ಮತ್ತೆ. ಸೊ ತಿರ್ಗಾ ಹೋಗಿ ಅವ್ರಿಗೆ ಊಟ ಕೊಟ್ಟು ಬಂದಿದ್ದಾಯಿತು. ಸೊ ಇವಾಗ ಕೆಳಗಡೆ ಹೋದರೆ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕು, ಮನೆ ಕೆಲಸ ಮಾಡ್ಕೋಬೇಕು, ಮತ್ತು ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಬೇಕು. ಇಷ್ಟೆಲ್ಲ ಕೆಲಸಗಳು ಇರ್ತವೆ. ಎಡಿಟ್ ಮಾಡೋಕ್ಕೂ ವಾಯ್ಸ್ ಓವರ್ ಕೊಡೋಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ನಾನು ಬೇಗ ಕೆಲಸಗಳು ಮಾತ್ರ ಫಾಸ್ಟು ಮಾಡೋದು ನಾನು, ಬಟ್ ಓಡಾಡೋದೇ ಜಾಸ್ತಿ ಕೆಲಸ ನನಗೆ ಹಿಡಿಯೋದು ಜಾಸ್ತಿ. ಈಗ ಇನ್ನೇನು ಮಕ್ಕಳು ಬರೋ ಟೈಮ್ ಆಯಿತು. ಸೊ ಫಸ್ಟು ಒಂದು
ಬ್ಲೌಸ್ಗಾದ್ರೂ ಪರವಾಗಿಲ್ಲ ಉಪ್ಸು ಹಾಕ್ಬಿಟ್ಟು ಎತ್ತಿಟ್ಟು ಹೋಗೋಣ ಅಂತಂದು ಉಪ್ಸು ಹಾಕ್ತಾಯಿದ್ದೀನಿ. ಇನ್ನು ಅಜ್ಜಿಗೆ ಕಾಫಿನೂ ಕಾಸು ಕೊಟ್ಟಿದ್ದೆ, ಕಾಫಿ ಕಾಸ್ಬೇಕು ಹೋಗಿ. ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊತಾರೆ. ಅಂದರೆ ಇವಾಗ ಹೆಂಗಿದ್ರು ಅಜ್ಜಿಗೂ ಗೊತ್ತು ಇನ್ನೇನು ಮಕ್ಕಳು ಬರೋ ಟೈಮಿಗೆ ಕರೆಕ್ಟಾಗಿ ಅವಳು ಕೆಳಗಡೆ ಬರೋದು ಅಂತಂದು. ಸೊ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಬೇಕೇ ಬೇಕು ಇದೇ ಟೈಮ್ಗೆ ಅಂತ ಏನು ಅಜ್ಜಿನೂ ಟೀ ಕಾಫಿ ಇದೇ ಟೈಮ್ಗೆ ಬೇಕು ಅಂತ ಕೇಳಲ್ಲ. ಒಟ್ಟಿನಲ್ಲಿ ಕಾಸು ಕೊಟ್ಟರೆ ಸಾಕಷ್ಟೆ. ಈಗ ಹೋಗ್ಬಿಟ್ಟು ಅವ್ರಿಗೂ ಟೀ ಕಾಫಿ ಕಾಸು ಕೊಟ್ಟು ಅಂದರೆ ಬೆಳಗ್ಗೆ ಟೈಮೆಲ್ಲ ಕಾಫಿ ಕಾಸ್ತೀನಿ, ಬೆಳಗ್ಗೆ ಟೈಮ್ ಕಾಫಿ, ಸಂಜೆ ಟೈಮ್ ಟೀ ಕಾಸ್ತೀನಿ ಅಷ್ಟೇ. ಎರಡು ಬ್ಯಾಲೆನ್ಸ್ ಮಾಡ್ತೀನಿ, ಕಾಫಿ ಟೀ ಎರಡೂ ಕಾಸು ಕೊಡ್ತೀನಿ. ಬೆಳಗ್ಗೆನೇ ಟೀ ಕಾಸಲ್ಲ, ಯಾಕೆಂದರೆ ಟೀ ಪಿತ್ತ ಮತ್ತು ತಲೆ ಸುತ್ತು ಆ ಥರ ಎಲ್ಲ ಆಗುತ್ತೆ ಟೀ ಕುಡಿದ್ರೆ ಅಂತಂದು ಬೆಳಗ್ಗೆ ಟೈಮ್ ಟೀ ಕಾಸಲ್ಲ, ಕಾಫಿ ಕಾಸು ಕೊಡ್ತೀನಿ ಅಷ್ಟೇ. ನಮ್ಮ ಮನೇಲಿ ಇನ್ಯಾರೂ ಕಾಫಿ ಟೀ ಕುಡಿಯೋಲ್ಲ. ಅಜ್ಜಿಗೆ ಮಾತ್ರನೇ ಕಾಫಿ ಟೀ ಕಾಸಬೇಕು, ಮಕ್ಳಿಗೆ ಹಾಲು ಕಾಸಬೇಕು ಅಷ್ಟೇ. ತಾತಂಗೆ ಗಂಜಿ ಕಾಸ್ತೀವಿ, ರಾಗಿ ಗಂಜಿ ಯೂಸಲಿ ನಿಮಗೆ ಗೊತ್ತಿರೋ ಹಾಗೆ ಹಾಲು ಕೊಡ್ತಾಯಿದ್ವಿ ಮುಂಚೆ ಎಲ್ಲ. ಕಫ ಜಾಸ್ತಿ ಆಗಿ ಕೆಮ್ಮು ಜಾಸ್ತಿ ಆಗಿರೋದ್ರಿಂದ ಈಗ ರಾಗಿ ಗಂಜಿ ಕೊಡ್ತೀವಿ. ಬೆಲ್ಲ ಹಾಕ್ಬಿಟ್ಟು ರಾಗಿ ಗಂಜಿನೇ ಕೊಡ್ತೀವಿ. ಸಕ್ಕರೆನೂ ಹಾಕೋಲ್ಲ, ಉಪ್ಪು ಹಾಕೋಲ್ಲ, ಬೆಲ್ಲನೇ ಹಾಕೋದು. ಸೊ ಬೆಲ್ಲ ಮಕ್ಳಿಗೂ ಬೆಲ್ಲನೇ, ತಾತಗೂ ಬೆಲ್ಲನೇ. ಸಕ್ಕರೆ ಕಮ್ಮಿ ಯೂಸ್ ಮಾಡೋದು ನಾವು. ಏನಾದರೂ ಇವಾಗ ಪಾಯಸ ಆ ಥರ ಸ್ವೀಟ್ ಮಾಡಿದ್ರೂ ಸಕ್ಕರೆ ಯೂಸ್ ಮಾಡಲ್ಲ, ಜಾಸ್ತಿ ಬೆಲ್ಲನೇ ಯೂಸ್ ಮಾಡೋದು. ಅದಕ್ಕೋಸ್ಕರ ನಮ್ಮ ಮನೆಗೆ ಸ್ವಲ್ಪ ಬೆಲ್ಲ ಜಾಸ್ತಿ ಖರ್ಚಾಗ್ತಿರುತ್ತೆ, ಸಕ್ಕರೆ ಕಡಿಮೆ. ಈಗ ಕೆಳಗಡೆ ಹೋಗ್ತಾ ಇದ್ದೀನಿ. ನೋಡಿ ಮೋಡ ಅಂತೂ ಎಷ್ಟು ಒಂದಾಗಿದೆ, ಗಾಳಿ ಎಷ್ಟು ಜೋರಾಗಿ ಬೀಸ್ತಿದೆ. ಬಟ್ಟೆ ತಗೊಂಡಿಲ್ಲ, ಬಟ್ಟೆ ಒಣಾಕಿದ್ನಲ್ಲ ಕೆಳಗಡೆ ಇಟ್ಟಿದ್ದೆ. ಒಂದೇ ಒಂದು ರಗ್ ಮಾತ್ರ ಇಲ್ಲೇ ಬಿಟ್ಟಿದ್ದೆ. ಸೊ ಒಂದು ರಗ್ ಮಾತ್ರ ಇಲ್ಲೇ ಬಿಟ್ಟಿದ್ರೆ ಅದಿನ್ನೂ ಆರಿರಲಿಲ್ಲ, ಅದಕ್ಕೆ ತಗೊಂಡು ಈಗ ಹೋಗ್ತಾ ಇದ್ದೀನಿ. ಇನ್ನೂ ಬಂದಿಲ್ಲ, ಯಾಕೆ ಇವತ್ತು ಲೇಟ್ ಆಗಿಬಿಟ್ಟಿದ್ದೆ. ನಾನು ಹೋಗ್ತಾಯಿದ್ದೀನಿ ಕೆಳಗಡೆ. ಅವ್ರು ಬರೋಷ್ಟರಲ್ಲಿ ಹಾಲು ಕಾಸ್ಬಿಟ್ಟು ಹಾಕಿ ಇಟ್ಬಿಟ್ರೆ ಬಂದು ಹಾಲು ಕುಡ್ಕೊಂಡು ಆಟಾಡ್ಕೊಂಡು ಬರ್ತಾರೆ ಅವರು. ಅದಕ್ಕೆ ನೋಡ ಎಷ್ಟು ಒಂದಾಗಿದೆ. ಫೋನ್ ಬಿದ್ದು ಜಾಸ್ತಿ ಬಾಕ್ಸ್ ತಾತ ಯಾವ ಬಂತಜ್ಜಿ ಓಡಾಡ್ತಾ ಇತ್ತು. ಜೋಗಳಕ್ಕೆ ಬಂದಿತ್ತು ಯಾವ ಗೊತ್ತೇ? ಹಾಂ ಏನು ಇವತ್ತು ಜೋಗಾಳಕ್ಕೆ ಅಂತ ಬಂದಿತ್ತು? ಹಾಂ ಸುಮ್ಮನೆ ಅದೆಲ್ಲ ಹೆಂಗೆ ಗ್ಯಾಪ್ ನುಕ್ಕೈತೆ ನೋಡು. ನಾನು ಬೆಂಕಿ ಕುತ್ಕೊಂಡಿದ್ದೆ. ಬಂದ್ಬಿಟ್ಟ. ಇವತ್ತು ನಮ್ಮ ಮಾವು ಸೆಕೆಂಡ್ ಮೆಥಡ್ ಬಂದಿದ್ರು. ಯಾಕೆ? ಎರಡು ಗುಡ್ಡು. ಯಾವ್ಯಾವ ಗುಡ್ಡು? ಏನು ದಬ್ಬಾಕ್ದೆ ಕನ್ನಡ? ಗೇಟ್ ಹಾಕಿಲ್ಲ, ಓದ್ಕೊಂಡೇ ಇರಲಿಲ್ಲ, ಅದು ಹೆಂಗೆ ಈಸಿ ಆಯ್ತು ನಿಂಗೆ? ಆಯಿತು. ಹೋಗ ಗೇಟ್ ಹಾಕ್ಬಿಟ್ಟು ಕಲ್ಗೈ ತೊಳ್ಕೊಬರೋಗ್ರಿ, ಹಾಲು ಕಾಸಿ ನಿಂಗೆ ಕುಡಿಯೋರಿ ಅಂತ ಎಲ್ಲ. ಏನು ಅಲ್ಲಿಕ್ಕೆ ಏನು ಹಲ್ಲು ನೋಡು, ಹಲ್ಲು ಉದ್ರು ಬಿಟ್ಟೈತೆ. ನೆಲ್ಗೆಗೆಲ್ಲ ಇದು ಮಾಡ್ಕೋಬಾರ್ದು, ಟಚ್ ಮಾಡ್ಕೋಬಾರ್ದು, ಸೊಟ್ಟು ಗುಡ್ತೈತಿಲ್ಲ ಅಂದರೆ. ಟಚ್ ಮಾಡ್ಕೊಂತೀಯ ನೆಲ್ಗೆಗೆ? ಟಚ್ ಮಾಡ್ಕೊಂಡಿದ್ಯ ಹೆಂಗೆ ಗುಡ್ತೈತೆ ಹೇಳು? ಸೊಟ್ಟು ಗುಡ್ತೈತೆ. ಹಾಂ ಸೊಟ್ಟು ಗುಡ್ತೈತೆ ಅಷ್ಟೇ ಟಚ್ ಮಾಡ್ಕೊಂಡ್ರೆ. ಗೈಸ್ ನೋಡಿ, ಕೆಲಸ ಎಲ್ಲ ಮುಗಿಸ್ಕೊಂಡೆ, ಮಕ್ಳಿಗೆ ಹೋಮ್ವರ್ಕ್ ಮಾಡಿಸೋದಿತ್ತು. ಅಷ್ಟರಲ್ಲಿ ಆಪಲೆಲ್ಲ ತಂದಿದ್ರಲ್ಲ, ಎತ್ತಿಡೋಣ ಅಂತಂದು ಹಣ್ಣುಗಳೆಲ್ಲ ತಂದಿದ್ರು, ಅವನ್ನ ಎತ್ತಿಟ್ಬಿಟ್ಟು ಅವ್ರಿಗೆ ಹೋಮ್ವರ್ಕ್ ಮಾಡ್ಸೋಣ ಅಂತಂದು ಕವರಲ್ಲೇ ಬಿಟ್ಟರೆ ಏನಾಗುತ್ತೆ ಅಂದರೆ ಒಂಥರ ಕವರಲ್ಲಿ ಇದಾಗ್ಬಿಡುತ್ತೆ, ನೀರು ಬಿಟ್ಕೊಂಡಂಗಾಗುತ್ತೆ, ನೀರು ಥರ. ಸೊ ಅದಕ್ಕೆ ಕವರಲ್ಲಿ ಬೇಡ, ಒಂದು ಡಬ್ಬಿಗೆ ಹಾಕ್ಬಿಟ್ಟು ಎತ್ತಿಟ್ಟು ಆಮೇಲೆ ಮಕ್ಳಿಗೆ ಹೋಮ್ವರ್ಕ್ ಮಾಡ್ಸೋಣ ಅಂತಂದು ಎಲ್ಲ ಎತ್ತಿಡ್ತಾ ಇದ್ದೀನಿ. ನೋಡಿ, ಆಪಲ್ಲು ಮತ್ತು ಪೊಮಗ್ರನೇಟ್ ತಂದಿದ್ರು. ಸೊ ಅವೆರಡು ಎತ್ತಿಟ್ಬಿಟ್ಟು ಡಬ್ಗೆ ಹಾಕಿ ಎತ್ತಿಟ್ಟು ಒಂದೇನಾದ್ರು ಬಟ್ಟೆ ಮುಚ್ಚಿದ್ರೆ ಸಾಕು, ಆ ಡಬ್ಬಲ್ಲೇ ಇರ್ತವೆ, ಹಂಗೇ ಬೇಕಾದಾಗ ಯೂಸ್ ಮಾಡ್ಕೋಬೋದು. ಈ ತರಕಾರಿ ಆಗಲಿ ಹಣ್ಣಾಗಲಿ ಯಾವುದೇ ಆಗಲಿ ತಂದಿದ ತಕ್ಷಣ ಎತ್ತಿಟ್ಟು ಇಡಬೇಕು, ಇಲ್ಲಾಂದರೆ ಅಲ್ಲಲ್ಲೇ ಇಟ್ಬಿಟ್ರೆ ಅದು ಅಲ್ಲಲ್ಲೇ ನಿಂತೋಗ್ಬಿಡುತ್ತೆ. ಮತ್ತು ಅದು ಎತ್ತಿಡೋ ಅಷ್ಟೊತ್ತಿಗೆ ಅದರಲ್ಲಿರೋ ಐಟಮ್ಮೇ ಖಾಲಿ ಆಗೋಗುತ್ತೆ, ಆ ಥರ ಆಗಿಬಿಡುತ್ತೆ. ಅದಕ್ಕೆ ನಾನು ತಂದಿದ ತಕ್ಷಣ ಎತ್ತಿಟ್ಬಿಡ್ತೀನಿ. ಅದು ಸಾಂಬಾರೇನೋ ಐತೆ, ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ಬಿಟ್ಟು ಅಡುಗೆ ಮಾಡಬೇಕು ಅಂತ.
ಇದೇನಿದು ಮೊಟ್ಟೆ ಮತ್ತೆ ಚಿಕನ್ ತರ್ತೀನಿ ಎಲ್ಲ ಚಿಕನ್ ಸಿಕ್ಕಿದ್ರು ಹಾಂ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಹಾಂ ಅದ್ಯಾವುದೋ ಒಂದೇ ಒಂದು 3 kg ಇತ್ತು 3 kg ಬೇಡ ಅಂತ ಹೇಳಿ ಎಂತ 3 kg ಹ್ಞೂ 2 kg ಆಗಿದ್ರೆ ಕೊಡು ಅದೇ ಲೈನಿಂಗ್ ಒಳಗೆ ತಗೊಂಡು ಹೋಗ್ತಿದ್ಯಾ ಅಡುಗೆ ಮನೆಗೆ ಇಕ್ತಿಯಾ ಮತ್ತೆ ದಪ್ಪ ಮಾಡೋದು ಹಾಂ ಮೊಟ್ಟೆ ಬೇಯಿಸ್ಬೇಕಾ ಈಗ ಇಲ್ಲಾಂದ್ರೆ ಮೊಟ್ಟೆ ಇದನ್ನ ಮಾಡು ಮತ್ತೆ ಮೊಟ್ಟೆ ಇಲ್ಲ ಅಲ್ಲಿ ನೋಡು ನಿಮ್ಮ ಫ್ರೆಂಡ್ನ ನೋಡ್ಕೊಳ್ಳಿ ನಿಮ್ಮ ಫ್ರೆಂಡ್ ಫ್ರೆಂಡ್ ಅಕ್ಕ ಹೇಳ್ತೀನಿ ಫ್ರೆಂಡ್ನೆಲ್ಲ ಕರ್ಕೊಬಚ್ಚಿ ಇಲ್ಲಿ ಮನೆಗೆ ಎಗ್ ರೈಸ್ ಮಾಡು ತೆಗಿಲಿ ಅದೇನಾ ಮೊಟ್ಟೆ ಮೊಟ್ಟೆ ಎಗ್ ರೈಸ್ ಮಾಡು ಯಾತ್ರದ ಒಂದು ಮಾಡ್ತೀನಿ ಹೋಗತ್ತ ಎಗ್ ರೈಸ್ ಮಾಡು ಮನೇಲೆ ಎಗ್ ರೈಸ್ ಮಾಡಿರಿ ಎಗ್ ಬಿರಿಯಾನಿ ಮಾಡಿದ್ರಿಂದ ಚಂದ್ರ ನಿಶ್ಚಯ 328 ಆಯ್ತಲ್ಲಿ ಅಷ್ಟೊಂದೇನು ತಗೊಂಡ್ರು ನೋಡು ಗೊತ್ತಾಕತಿ ನೀನೇನು 200 ಕಳಿಸ್ತಿ ಅಲ್ಲಿ 200 20 ನಾನು 200 ಆಗೋದು ಅಂದ್ಕೊಂಡೆ ನೀನು ಹೋದ್ರೆ ಯಾಕೆ ಬಲ್ ಜಾಸ್ತಿ ಕಮ್ಮಿ ಕೊಟ್ಟು ಕಳಿಸ್ತಿ ಅಲ್ಲಿ 300 ಆಗಿ 155 ಯಾಪನಿಕ್ ಇಲ್ಲ ಅಂತ ನೀನು ಹೋದ್ರೆ ಯಾಕೆ ಬಲ್ ಜಾಸ್ತಿ 30 ಸರಿ ಐತಿ ಬಲ್ ಜಾಸ್ತಿ ರೇಟ್ ಅಪ್ಪ ನೀನು ಹೋದ್ರೆ ನಾನು ಹೋದ್ರೆ ಎಷ್ಟು ಕಮ್ಮಿಗೆ ತಗೊಬತ್ತೀನಿ ಏನು ಕತೆ ಇದೇನಜ್ಜಿ ಹಿಂಗೆ ತಂದಿದ್ಯಾ ಹಾಂ ಅಲ್ಲ ಹಂಗೆ ಹಣ್ಣಾಗೋವರೆಗೂ ಬಿಟ್ಕೊಂಡಿದ್ರೆ ನಾನು ಬದಿನ ಕೂತ್ಕೊಂಡೆ ಕಂಡು ಬೈಲಾಗೆ ಇತ್ತು ಹಂಗೆ ಇಷ್ಟೊಂದು ಹಣ್ಣಾಗೋವರೆಗೂ ಬಿಟ್ಕೊಂಡಿದ್ರೆ ಇಷ್ಟೇನೇನಜ್ಜಿ ಎರಡೇ ಚಿಪ್ಪೇನೆ ಯಾರು ಆಡ ಕಿತ್ತಿದ್ರೆ ಹೇಳೋದಲ್ಲ ಮಚ್ಚ ಐತಂತೆ ನೋಡಿ ಎಲ್ಲ ಕಿತ್ತವ್ರು ಹಂಗಾರೆ ಯಾರ ಯಾವ ಮಚ್ಚೆನೋ ಒಂದು ಬ್ಲೂಟ್ ಕೊಟ್ಟಿದ್ರು ಅವ್ರು ಒಂದು ನೋಡು ನೋಡಿ ಈ ಕಡೆಯಿಂದ ಸೂಲ್ ಕಾಪಿ ಅದು ಕೀಳುವಾಗ ಈ ಕಡೆಯಿಂದ ಸುಲ್ಕೊಂಡು ಲಾಸ್ಟ್ ಕೊನೆಗೆ ಹಂಗೆ ಬಿಡು ಅಷ್ಟೇ ಕೈಗೆ ಹಾಕೊಂಡೆಲ್ಲ ಇದು ಮಾಡುವ ಸಿಪ್ಪೆ ಹಂಗೆ ಅಷ್ಟೇ ಅಷ್ಟೇ ತೆಗೆದು ತಿನ್ಬೇಕು ಸೈಡಾಗಿಂದ ಇವು ಕೀಳುವಾಗ ಅದು ಬೆಸ ಮಾಡ್ತಾರೆ ನೀನ್ ಬೇಕು ಅದು ಕೊಡು ತಾತಿಗೆ ಎರಡು ಕೊಡೋಗು ನಂಗೆ ಹಣ್ಣಾಗೋವರೆಗೂ ಬಿಟ್ಕೊಂಡು ತಡೆ ಕೊಳ್ಳ ಇಲ್ಲಿ ಕೊಡ ನಾನು ನೋಡ್ಕೊಡೋವರೆಗೂ ಸುಮ್ಮನಿರ್ಬೇಕು ನೀವು ಕೀಳುವಾಗ ಮೆತ್ತಗಾಗೈತಂತೀಯ ನೋಡು ಗಿಡದಾಗೆ ಹಣ್ಣಾದ್ರೂ ಕಂಡಿಲ್ಲ ಬಿಟ್ಟಿದ್ದೀನಿ ಅಷ್ಟೇ ಮುಂದದ್ದು ಹಂಗೆ ಬಿಡ್ರಿ ಅಷ್ಟೇ ಚಿಕನ್ಗೆ ಅಂತ ರೆಡಿ ಮಾಡಿದ್ದೆ ಚಿಕನ್ ತರಲಿಲ್ಲ ಇವಾಗ ಎಗ್ ಮಸಾಲ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಕಾಳುಮೆಣಸು ಚಕ್ಕೆ ಲವಂಗ ಏಲಕ್ಕಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿಲಿ ಬೇಕಂದರೆ ಕುಟ್ಟಾಣಿಲಿ ಕೂಡ ಕುಟ್ಕೋಬೋದು ಬಟ್ ಅದು ಅಷ್ಟಾಗಿ ಜಾಸ್ತಿ ನುಣ್ಣಗಾಗಲ್ಲ ನೈಸ್ ಪೇಸ್ಟ್ ಥರ ಆಗಲ್ಲ ಸೊ ಅದಕ್ಕೋಸ್ಕರ ಮಿಕ್ಸಿಗೆ ಹಾಕೋಬಿಟ್ಟೆ ಎಗ್ ಮಸಾಲ ಮಾಡಲಿಕ್ಕೆ ಬಾಣಲಿ ಇಟ್ಟು ಬಾಣಲಿಲಿ ಎಣ್ಣೆ ಕಾದಾದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟು ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಫಸ್ಟ್ ಎಣ್ಣೆಲಿ ಫ್ರೈ ಮಾಡ್ಕೊಡೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತಂದಷ್ಟೇ ಅದಾದಮೇಲೆ ಸ್ವಲ್ಪ ಈರುಳ್ಳಿ ಹಚ್ಚಿರೋಂಥ ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಆ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಏನಿಲ್ಲ ಸ್ವಲ್ಪ ಒಂದು ಹಾಫ್ ಕುಕ್ಕಿಂಗ್ ಆಗೋ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆ ರುಬ್ಬಿರೋ ಅಂಥ ಮಿಶ್ರಣ ಎಲ್ಲ ಹಾಕ್ಬಿಟ್ಟು ಈಗ ಫ್ರೈ ಮಾಡಬೇಕು ಈಗ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಘಮ ಅಂತೂ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಎಲ್ಲ ಹಾಕ್ಬಿಟ್ಟು ರುಬ್ಬಿದ್ದೀವಲ್ವ ಸೊ ಘಮ ಚೆನ್ನಾಗಿ ಬರುತ್ತೆ ಈ ಟೈಮಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಆಗ್ತಾ ಇರಲಿ ಒಂದು ಸೈಡಲ್ಲಿ ಮೊಟ್ಟೆ ಬೇಯ್ಲಿಕ್ಕೆ ಇಟ್ಟಿದ್ದಲ್ಲ ಅದು ಬೆಂದಿರೋ ಅಂಥ ಮೊಟ್ಟೆನ ಸುಲಿತಾ ಇದ್ದೀನಿ ಈ ಕಡೆ ನನ್ನ ಮಗ ನೋಡಿ ಬಂದಿದ್ದಾನೆ ನಾನು ಕೂಡ ಸುಲಿತೀನಿ ಕೊಡು ಮಮ್ಮಿ ಅಂತಂದು ಅವ್ನಿಗೆ ಏನಂದರೆ ಈ ಥರ ಏನಾದ್ರು ಒಂದು ಕೆಲಸ ಮಾಡ್ಕೊಡೋಕ್ಕೆ ತುಂಬ ಇಷ್ಟ ಇಂಟ್ರೆಸ್ಟ್ ಪಡ್ತಾನೆ ಅವ್ನು ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾನೆ ನಾನೇ ಬೇಡ ಹೋಗಪ್ಪ ಅಂತಂದು ಹೇಳ್ತೀನಿ ಮೊಟ್ಟೆ ಇನ್ನೂ ಸುಡ್ತಾ ಇದೆ ಯಾಕಂದರೆ ಅವಾಗಿನ್ನೂ ಇಳಿಸಿದ್ದೆ ಸೊ ಒಂದು ಸರಿ ಬಿಸಿನೀರು ಎಲ್ಲ ಚೆಲ್ಬಿಟ್ಟು ತಣ್ಣೀರಲ್ಲಿ ಒಂದೆರಡು ಸರಿ ತೊಳೆದು ಇಟ್ಟಿದ್ದೀನಿ ಅದಕ್ಕೆ ಆರ್ಕೊಂಡಿದೆ ನೋಡಿರಿ ಬೆನ್ನೋವು ಅಂತೆ ಒಂದೇ ಒಂದು ಮೊಟ್ಟೆ ಸುಲಿದ್ಬಿಟ್ಟು ಬೆನ್ನೋವು ಅಂತಂದೆ ಹೇಳ್ತಾನೆ ಕೂತ್ಕೊಂಡು ಆಲ್ರೆಡಿ ಅಡುಗೆ ಎಲ್ಲ ಆಗಿದೆ ರೈಸು ಮತ್ತು ಮುದ್ದೆ ಸಾಂಬಾರು ಇತ್ತು ಅದಕ್ಕೆ ರೈಸ್ ಮತ್ತು ಮುದ್ದೆ ಮಾಡಿದ್ದೆ ಚಿಕನ್ ತತ್ತೀವಿ ಅಂತ ಹೇಳಿದ್ರಲ್ಲ ಸೊ ಏನು ಮಾಡೋಕ್ಕೆ ಹೋಗಿರಲಿಲ್ಲ ಮಕ್ಕಳು ಮಲ್ಕೊಬಿಡ್ತಾರೆ ಅಂತಂದು ಫಸ್ಟು ಮುದ್ದೆ ಎಲ್ಲ ಮಾಡಿಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ ಈಗ ನೋಡಿ ಈ ಕಡೆಗೆ ಅದೆಲ್ಲ ಫ್ರೈ ಆಗಿದೆ ಈಗ ಈ ಟೈಮಲ್ಲಿ ಅದಕ್ಕೆ ಸ್ವಲ್ಪ ಮಸಾಲ ಪುಡಿ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನೊಂದು ಸರಿ ಆ
ಮಸಾಲ ಪುಡಿ ಹಾಕಿದ್ದೀವಲ್ಲ ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿಬಿಟ್ರೆ ಸಾಕು. ಸ್ವಲ್ಪ ನೀರು ಅಂದರೆ ಗ್ರೇವಿ ಥರ, ಸ್ವಲ್ಪ ಜಾಸ್ತಿ ಅಲ್ಲ, ಒಂದು ಟೀ ಗ್ಲಾಸಲ್ಲಿ 1/2 ಗ್ಲಾಸ್ ಹಾಕಿದ್ರೆ ಸಾಕಾಗುತ್ತೆ. ಅಷ್ಟು ನೀರು ಹಾಕ್ಕೊಬಿಟ್ಟು ಗ್ರೇವಿ ಥರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಬಿಟ್ಟು ಬೇಯಿಸಿರೋವಂಥ ಮೊಟ್ಟೆನ ಸುಲಿದ್ಬಿಟ್ಟು ಅದನ್ನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಬಿಟ್ರೆ ಎಗ್ ಮಸಾಲ ಸೂಪರ್ ಟೇಸ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಯಾವ ಥರ ಇತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚೆನ್ನಾಗಿತ್ತು. ಯಾವಾಗ ಅಂದರೆ ಚಿಕನ್ ಮಸಾಲ ಏನಾದರೂ ಮಾಡೋಣ ಸ್ಪೆಷಲಾಗಿ ಅಂತಂದು ಚಿಕನ್ ತತ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಅಂತಂದು ಬೆಳ್ಳುಳ್ಳಿ ಎಲ್ಲ ಸುಲಿದಿಟ್ಬಿಟ್ಟು ಶುಂಠಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಚಿಕನ್ ತರಿಲ್ವಲ್ಲ, ಮೊಟ್ಟೆ ತಂದ್ರಲ್ಲ, ಅದು ಮಾಡೋದಿನ್ನೇನು ಎಗ್ ಮಸಾಲ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬರೀ ಯಾವಾಗಲೂ ಬಾಯ್ಲ್ಡ್ ಎಗ್ ಏನಂತಂದು ಎಗ್ ಮಸಾಲ ಮಾಡಿದ್ದಷ್ಟೇ, ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿದ್ದು, ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ. ಟೇಬಲ್ ಮಾಡ್ಕೊಬಿಟ್ಟವನೆ ಚೇರ್ನು, ಅದನ್ನ ಚೆನ್ನಾಯ್ತೇನಜ್ಜಿ? ಹಂಗೆ ಟೇಸ್ಟು ಚೆನ್ನಾಯ್ತಾ? ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಎಗ್ ಮಸಾಲ. ನಾವು ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಮಾಡಿದ್ದು. ಚಿಕನ್ ತರ್ತೀವಿ ಅಂತ ಹೋಗಿದ್ರು, ಚಿಕನ್ ಅಂಗಡಿ ಕ್ಲೋಸ್ ಆಗಿತ್ತಂತೆ. ಅದಕ್ಕೆ ಹೆಂಗಿದ್ರು ಚಿಕನ್ಗೆ ಅಂತಂದು ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ಸುಲಿದಿಟ್ಬಿಟ್ಟಿದ್ದೆ. ಎಗ್ ಮಸಾಲ ಮಾಡೋಣ ಅಂತ ಮಾಡಿರೋದು. ನಾನಿನ್ನೂ ತಿಂದಿಲ್ಲ ಹೆಂಗೆ ಯಾವ ಥರ ಐತೆ ಅಂತಂದು. ಅಜ್ಜಿ ಹೇಳಿದ್ಮೇಲೆ ಮುಗೀತು. ಅಜ್ಜಿ ಟೇಸ್ಟ್ ಸೂಪರ್ ಅಂದಮೇಲೆ ಮುಗೀತು. ಮನೇಲಿ ಅಜ್ಜಿಗೆ ಉಪ್ಪು ಖಾರ ಹುಳಿ ಎಲ್ಲ ಗೊತ್ತಾಗೋದು. ಅವನೊಬ್ಬ ನೋಡ್ರಿ, ಅವನಿಗೂ ಗೊತ್ತಾಗಬೇಕು, ಉಪ್ಪು ಖಾರ ಹುಳಿ ಎಲ್ಲ ಗೊತ್ತಾಗ್ತದೆ. ಹೆಂಗೆ ಟೇಸ್ಟ್? ಸೂಪರ್ ಆಯ್ತಾ? ಸೊ ಗೈಸ್ ನೋಡಿ, ಇವತ್ತು ಎಲ್ರದ್ದು ಊಟ ಆಗಿ ಮಲ್ಕೊಬಿಟ್ರು ಮಕ್ಕಳೆಲ್ಲ. ನಾನಿನ್ನು ಕಿಚನ್ ಏನು ಕ್ಲೀನ್ ಮಾಡಿಲ್ಲ. ಊಟ ಆಯಿತು. ಎಗ್ ಮಸಾಲ ಸೂಪರಾಗಿತ್ತು, ಟೇಸ್ಟ್ ಸಾಕಾಗಿತ್ತು. ಏನಂದರೆ ಅದೇ ಚಿಕನ್ ಮಸಾಲ ಮಾಡೋಣ ಅಂತಂದು, ಚಿಕನ್ಗೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತಂದು ರೆಡಿ ಮಾಡಿದ್ದೆ. ಬೆಳ್ಳುಳ್ಳಿ ಶುಂಠಿ ಎಲ್ಲನ. ಚಿಕನ್ ಅಂಗಡಿ ಕ್ಲೋಸ್ ಆಗಿತ್ತಂತ ಮೊಟ್ಟೆ ತಗೊಬಂದಿದ್ರು, ಅದಕ್ಕೆ ಎಗ್ ಮಸಾಲ ಮಾಡಿದೆ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಒಂದು ಸರಿ ಟ್ರೈ ಮಾಡಿ ಟೇಸ್ಟ್ ಯಾವ ಥರ ಬರುತ್ತೆ ಅಂತಂದು ಹೇಳಿ. ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಊಟ ಎಲ್ಲ ಮಾಡಿಕೊಂಡು ಎಲ್ರದ್ದು ಊಟ ಆಯಿತು. ಅಜ್ಜಿಗೆ ಮಾತ್ರ ಸೂಪರಾಗಿತ್ತು, ಯಾಕೆಂದರೆ ಸ್ಪೈಸಿಯಾಗಿ ಖಾರವಾಗಿ ಚೆನ್ನಾಗಿತ್ತಲ್ಲ, ಅದಕ್ಕೆ ಅಜ್ಜಿಗೆ ಚೆನ್ನಾಗಿತ್ತು, ನಮಗೂ ಚೆನ್ನಾಗಿತ್ತು, ಮಕ್ಳಿಗೆ ಸ್ವಲ್ಪ ಖಾರ ಅಷ್ಟೇ. ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಎಲ್ರದ್ದು ಊಟ ಆಗಿ ಅಜ್ಜಿರೆಲ್ಲ ಮಲ್ಕೊಂಡಿದ್ದಾರೆ. ಈಗ ನಾನಿನ್ನೂ ಕಿಚನ್ ಏನೂ ಕ್ಲೀನ್ ಮಾಡಿಲ್ಲ. ಈಗ ಕಿಚನ್ ಕ್ಲೀನ್ ಮಾಡಬೇಕು. ವಿಡಿಯೋ ಎಂಡ್ ಮಾಡೋಣ ಅಂತ ಕೂತ್ಕೊಂಡಷ್ಟೇ. ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ಇನ್ನು ಮೊಟ್ಟೆ ತಂದಿಕ್ಕಿರೋ ಅವಿನ್ನೂ ಎತ್ತಿಟ್ಟಿಲ್ಲ. ಮೊಟ್ಟೆಗಳೆಲ್ಲ ಕವರಾಗಿ ಹಂಗೆ ಕಟ್ಟಿ ಇಟ್ಟಿರೋದು, ತಂದಿರೋದು ಹಂಗೆ ಐತೆ. ಬೇಯಿಸ್ಲಿಕ್ಕೆ ಎಷ್ಟು ಬೇಕು ಇವಾಗ ಅಡುಗೆಗೆ ಅಷ್ಟು ಮಾತ್ರ ತೊಗೊಂಡು ಇದಾವೆಲ್ಲ ಹಂಗೆ ಇಟ್ಟಿದ್ದೀನಿ. ಅವು ಮೊಟ್ಟೆ ಎಲ್ಲ ಎತ್ತಿಟ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿ ಮತ್ತು ವಿಡಿಯೋ ಅಪ್ಲೋಡ್ ಮಾಡಿ ಮನ್ಕೋಬೇಕು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.